ನನಗೆ ಏನೋ ಒಂದು 2 ದಿನ ಮುಂಚೆನೇ ಶಿರಡಿಗೆ ಹೋಗೋಣ ಅಂದ್ಬಿಟ್ಟು ನನಗೊಂದು ಕಾಲ್ ಬಂತು. ನಾನು ಹೋದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಟಿಕೆಟ್ ಬುಕ್ ಆಯ್ತು, ಎಲ್ಲನೂ ಆಯ್ತು, ನಾನು ಹೋಗಿಬಿಟ್ಟೆ. ಆದರೆ ಅಲ್ಲಿ ಹೋದ್ಮೇಲೆ ಏನಾಯಿತು ಗೊತ್ತಾ, ನಾನು ಇನ್ನು ಶಿರಡಿಯಲ್ಲಿ ಇಳಿದ್ವಿ. ಅಲ್ಲಿ ಹೋದಂಗೆ ನನಗೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಇದು ಬಂತು. ಏನಕ್ಕೆಂದರೆ ನನ್ನ ಜೀವನದಲ್ಲಿ ತುಂಬಾ ಕಷ್ಟದಲ್ಲಿದ್ದೆ. ಆ ಟೈಮಲ್ಲಿ ನಾನು ಅದೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದು ಮಾಡ್ತಾಯಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ. ಆದರೆ ನನಗೆ ನನ್ನ ತಲೆಯಲ್ಲಿ ಒಂದು ಇತ್ತು. ಎಲ್ಲರೂ ಹೇಳ್ತಾ ಇದ್ರು, ಬಾಬನ್ನ ಏನಾಗುತ್ತೆ ಅಂದರೆ ಕೆಲವರಿಗೆ ಏನು ಕನಸಲ್ಲಿ ಬರ್ತಾರಂತೆ, ಕೆಲವರಿಗೆ ಬಾಬಾ ಅಲ್ಲೆಲ್ಲ ಓಡಾಡ್ದಂಗೆ ಆ ಥರ ಫೀಲ್ ಆಗುವುದು, ಈ ಥರದ್ದೆಲ್ಲ ಇತ್ತು. ನನಗೆ ನನ್ನ ಜೀವನದಲ್ಲಿ ಆಗುತ್ತಾ ಇಲ್ಲೋ ಅನ್ನೋದು ನಂಬಿಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಾನು ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದೆ, ಏನಾಗೋದು ಗೊತ್ತಿರಲಿಲ್ಲ. ಶಿರಡಿಗೆ ಇಳ್ದಂಗೆ ನಾವು ದರ್ಶನ ಮಾಡಿರೋದು ಧೂಳ್ ದರ್ಶನ ಅಂದ್ಬಿಟ್ಟು ಏನು ಹೇಳ್ತಾರೆ. ಅಂದರೆ ಶಿರಡಿಗೆ ಬಂದಂಗೆ ದ್ವಾರಕಾಮಾಯಿ ಹತ್ರನೇ ಅಲ್ಲೊಂದು ಇನ್ನೊಂದು ದರ್ಶನ